ಅಂತ ಹೇಳಿ, ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಸುಳ್ಯ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಈ ವರ್ಷದ ಲಾಸ್ಟ್ ಇಯರ್ದು ಏನಾಗಿದೆ, ಪೇ ಆಫ್ ಏನಾಗಿದೆ, ಈ ರೈತರ ಈ ಸಮಸ್ಯೆಗೆ ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಏನು ಕ್ರಮ ತಗೊಂಡಿದ್ದೇವೆ ಅಂತ ಹೇಳಿ ಮಾತ್ರ ಗಮನಕ್ಕೆ ತರ್ತಾರೆ ಸರ್. ಈಗ ಒಟ್ಟು 24-25 ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಟಾಟಾ ಎಐಜಿ ಅಂತ ಹೇಳುವ ಕಂಪನಿ ಇನ್ಶೂರೆನ್ಸ್ ಕಂಪನಿ ಫಿಕ್ಸ್ ಆಗಿದೆ. ಇದರಲ್ಲಿ ಆಗಸ್ಟ್ 1 ಇಂದ ಜುಲೈ 31, 25 ವರೆಗೆ ಈ ಒಂದು ಅವಧಿ ಅಂತ ನಮ್ಮಲ್ಲಿ ಫಿಕ್ಸ್ ಆಗಿದೆ. ಆಗಸ್ಟ್ ಇಂದ ಜುಲೈ ಸರ್ ಆಗಸ್ಟ್ 24ರಿಂದ ಜುಲೈ 25ರವರೆಗೆ 31 ಜುಲೈ 25ರವರೆಗೆ 1 ವರ್ಷ ಅಂತ ಈ ಇನ್ಶೂರೆನ್ಸ್ ಅಲ್ಲಿ ಲೆಕ್ಕ ಬರುತ್ತೆ ಸರ್. ಅದರಲ್ಲಿ ನಮ್ಮ ಸುಳ್ಯ ತಾಲೂಕಲ್ಲಿ ಅಡಿಕೆಗೆ 51,261 ಕೇಸಸ್ ಎನ್ರೋಲ್ ಆಗಿದೆ ಸರ್. ಅಡಿಕೆಗೆ 51,261 ಕೇಸಸ್, ರೈತರಲ್ಲ. ಕೇಸ್ ಅಂದ್ರೆ ಸರ್ವೆ ನಂಬರ್ ವೈಸ್ ಒಬ್ರು ಜಾಸ್ತಿ ಇರುತ್ತೆ, ಡಿಫ್ರೆಂಟ್ ಸರ್ವೆ ನಂಬರ್ ಇರುತ್ತೆ. ಪೆಪ್ಪರಿಗೆ 33,338 ಕೇಸಸ್ ಎನ್ರೋಲ್ಮೆಂಟ್ ಆಗಿದೆ. ಒಟ್ಟು ಸುಳ್ಯ ತಾಲೂಕಲ್ಲಿ ರೈತರು 6,400 ಅಂತ ಪ್ರತಿ ಹೆಕ್ಟೇರ್ಗೆ 5% ಫಾರ್ಮರ್ ಶೇರ್ ಏನು ಕಟ್ಟಿದ್ದಾರೆ. ಅಡಿಕೆ ಬೆಳೆಗೆ 7,54,80,000 ಪ್ರೀಮಿಯಂ ಪಾವತಿಯಾಗಿದೆ. ಅದೇ ರೀತಿ ಕಾಳು ಮೆಣಸಿಗೆ 1,85,89,000 ಪ್ರೀಮಿಯಂ ಪಾವತಿಯಾಗಿದೆ. ಒಟ್ಟಾರೆ 11,16,00,000 ಪ್ರೀಮಿಯಂ ರೈತರು ಪಾವತಿ ಮಾಡಿದ್ದಾರೆ ಇಲ್ಲಿ. ಇದರಲ್ಲಿ ಒಟ್ಟಾಗಿ ಮತ್ತೆ ಈಗ ಪೇ ಆಫ್ ಈಗ ಸ್ಟಾರ್ಟ್ ಆಗಿದೆ ಸರ್, ಇನ್ನು ಕಂಪ್ಲೀಟ್ ಆಗಿಲ್ಲ. ಮೋಸ್ಟ್ ಇನ್ನೊಂದು ಮಂತ್ಗೆ ಫುಲ್ ಕ್ಲಿಯರ್ ಆಗುತ್ತೆ. ಈಗ ಆಸ್ ಆನ್ 11/12 ನಮ್ಗೆ ನಮ್ಮ ಡೇಟಾ ಸಿಕ್ಕಿರೋದು. 11/12 ಡೇಟಾ ಸಿಕ್ಕಿರೋದು. ಅಡಿಕೆಗೆ 27,572 ಕೇಸಸ್ಸಿಗೆ ಪೇ ಆಫ್ ಆಗಿದೆ ಸರ್. ಒಟ್ಟು 20 ಸರ್ವೆ ನಂಬರ್ಸ್ ಸರ್. ಒಟ್ಟು 27 ನಾನು ಹೇಳಿರೋದು ಟೋಟಲ್ ಎನ್ರೋಲ್ ಆಗಿರೋದು 51,261 ಕೇಸಸ್. ಅದರಲ್ಲಿ ಆಸ್ ಆನ್ ಡೇಟ್ ಪೇ ಆಫ್ ಆಗಿರೋದು 27,572 ಅಡಿಕೆಗೆ. ಆಸ್ ಆನ್ ಡೇಟ್ 20,86,84,779 20,86,84,779 ಪೇ ಆಫ್ ಆಗಿದೆ ರೈತರ ಅಕೌಂಟಿಗೆ. ಅದೇ ತರ ಕಾಳು ಮೆಣಸು ಒಟ್ಟು 30,807 ಕೇಸಸ್ ಕ್ಲಿಯರ್ ಆಗಿದೆ ಸರ್. 7,97,49,670 ಪೇ ಆಫ್ ಆಗಿದೆ. ಇನ್ನು ಒಂದು 20-25 ಡೇಸ್ ಅಲ್ಲಿ ಬಾಕಿ ಉಳಿಕೆ ಇರೋದೆಲ್ಲ ಪೂರ್ಣ ಪೇ ಆಫ್ ಆಗ್ತದೆ ಅಂತ ಇನ್ಶೂರೆನ್ಸ್ ಕಂಪನಿಯಿಂದ ಹೇಳಿದ್ದಾರೆ. ಈ ಬಗ್ಗೆ ಸರ್ ಲಾಸ್ಟ್ ಮಂತ್ 12ಕ್ಕೆ ದಕ್ಷಿಣ ಕನ್ನಡ DCC ಬ್ಯಾಂಕ್ ಅಲ್ಲಿ ದೊಡ್ಡ ಸಭೆ ಆಯಿತು ಸರ್. ಎಲ್ಲ ಸೊಸೈಟಿ ಎಲ್ಲ ಸಭೆ ಆಯಿತು. ಅಲ್ಲಿ ರೈತರು ಈ ಬಗ್ಗೆ ಸೇಮ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡದಿಂದ ನಾವೊಂದು ರೈತರ ಅಹವಾಲಿನ ಮೇಲೆ ಈಗಾಗಲೇ ಮೆಮೊರಾಂಡಮ್ ನಮ್ಮ ತೋಟಗಾರಿಕಾ ನಿರ್ದೇಶಕರು ಲಾಲ್ಬಾಗ್ ಬೆಂಗಳೂರಿಗೆ ಕಳಿಸಿದ್ದೇವೆ ಸರ್. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ 24-25ನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ಯೋಜನೆ ನೋಂದಾವಣೆಯಾಗಿದ್ದ ರೈತ ಫಲಾನುಭವಿಗಳ ವಿಮಾ ಪರಿಹಾರ ಮೊತ್ತ ಪಾವತಿ ಪ್ರಕ್ರಿಯೆ ಆರಂಭವಾಗಿದ್ದು, ಪ್ರಸ್ತುತ ಪಾವತಿ ವಿಮಾ ಪರಿಹಾರ ಮೊತ್ತವು ತೀರಾ ಕಡಿಮೆ ಇರುವುದೆಂದು ಸಾಕಷ್ಟು ರೈತರು, ಜನಪ್ರತಿನಿಧಿಗಳು, ಸಹಕಾರ ಸಂಘದ ಪ್ರತಿನಿಧಿಗಳು ಆಕ್ಷೇಪಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ದಾಖಲಾದ ವಿಪರೀತ ಮಳೆ ಹಾಗೂ ಗರಿಷ್ಠ ಉಷ್ಣತೆಯಿಂದಾಗಿ ಹೆಚ್ಚಿನ ಬೆಳೆ ಹಾನಿಯಾಗಿತ್ತು. ಈಗ ಪಾವತಿಯಾಗುತ್ತಿರುವ ವಿಮಾ ಪರಿಹಾರ ಮೊತ್ತವನ್ನು ಪರಿಶೀಲಿಸಿದಾಗ ಸದರಿ ವಿಮಾ ಪರಿಹಾರ ಮೊತ್ತ ಲೆಕ್ಕಾಚಾರಕ್ಕೆ ಬಳಸಲಾಗಿರುವ ಹವಾಮಾನ ವರದಿಯು ಸಮರ್ಪಕವಾಗಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿವೆ. ಈ ಪ್ರಯುಕ್ತ ದಿನಾಂಕ 12/12/2024 ದಕ್ಷಿಣ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅವರು ಈ ವಿಷಯ ಪರ್ಯಾಯ ಸಭೆಯಲ್ಲಿ ರೈತರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರತಿನಿಧಿಗಳಿಂದ ಸಲ್ಲಿಕೆಯ ಅಹವಾಲು ಆಕ್ಷೇಪಣೆಗಳನ್ನು ಈ ಕಡೆ ತಮ್ಮ ಅವಗಣನೆ ಸಲ್ಲಿಸಿದರು. ಇದು ನಾವು ಡೈರೆಕ್ಟ್ ಬರೆದಿರೋದು. 2023-24ನೇ ಸಾಲಿ ಒಂದನೇ ಇದರಲ್ಲಿ 2023-24ನೇ ಸಾಲಿಗೆ ಹೋಲಿಸಿದಾಗ 24-25 ಮತ್ತು 25-26ನೇ ಸಾಲಿನಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಮಳೆಯಿಂದಾಗಿ ತೀವ್ರತರದ ಬೆಳೆ ನಾಶ ಆಗಿರುತ್ತದೆ. ಆದರೆ 2024-25ನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ 2023-24ನೇ ಸಾಲಿನಲ್ಲಿ ಪಾವತಿಸಲಾದ ಮೊತ್ತಕ್ಕಿಂತ ಕಡಿಮೆ ವಿಮಾ ಪರಿಹಾರ ಮೊತ್ತ ಪಾವತಿಯಾಗುತ್ತಿರುವುದು ಸಮಂಜಸ ಕ್ರಮವಾಗಿರುವುದಿಲ್ಲ. 24-25ನೇ ಸಾಲಿನ ವಿಮಾ ಪರಿಹಾರ ಮೊತ್ತ ಲೆಕ್ಕಾಚಾರಕ್ಕೆ ಬಳಸಲಾಗಿರುವ ಹವಾಮಾನ ನಿಯತಾಂಕಗಳ ವರದಿಯು ತಪ್ಪಾಗಿದ್ದು, ಸಮರ್ಪಕವಾಗಿ ಮಳೆ ಮಾಪನ ಮತ್ತು ಹವಾಮಾನಗಳನ್ನು ನಿರ್ವಹಣೆ ಮಾಡಿರುವುದರಿಂದ ಜಿಲ್ಲೆಯ ರೈತರಿಗೆ ಸಬ್ಸಿಡಿ ಯೋಜನೆ ಅನ್ಯಾಯವಾಗಿರುತ್ತದೆ ಎಂಬ ಅಭಿಪ್ರಾಯವು ಸಭೆಯಲ್ಲಿ ಹಾಜರಿದ್ದ
ರೈತರು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಪ್ರತಿನಿಧಿ ವ್ಯಕ್ತಪಡಿಸಿದರು. ಮುಂದುವರೆದು ಪ್ರತಿ ವರ್ಷದ ಈ ಬಾರಿಯೂ KSNDMC ರವರ ಪಡೆಯಲು ಹವಾಮಾನ ವರದಿಯ ನಿತ್ಯಾಂಶದ ಆಧಾರದಲ್ಲಿಯೇ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತೆ ಎಂಬುದನ್ನು ಸಭೆ ಗಮನಕ್ಕೆ ತರಲಾಗಿ KSNDMC ಅಲ್ಲದೆ ಇತರ ಇಲಾಖೆ ಅಥವಾ ಸಂಸ್ಥೆಗಳಲ್ಲಿ ದಾಖಲಿಸಲಾಗಿರುವ ಹವಾಮಾನ ಮತ್ತು ಮಳೆ ವರದಿಯನ್ನು KSNDC ದಾಖಲೆಯೊಂದಿಗೆ ತುಲನೆ ಮಾಡಿ ಮಳೆ ಹಾಗೂ ಹವಾಮಾನ ನಿಯತಾಂಕಗಳ ದಾಖಲೆಯಲ್ಲಿ ಆಗಿರುವ ಲೋಪದೋಷವನ್ನು ಸರಿಪಡಿಸಿ ಅದರೊಂದಿಗೆ ಪರಿಷ್ಕೃತ ವಿಮಾ ಪರಿಹಾರ ಮೊತ್ತ ಲೆಕ್ಕಾಚಾರವನ್ನು ಮಾಡಿ ಪಾವತಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಈವರೆಗೆ ವಿಮಾ ಪರಿಹಾರ ಮೊತ್ತ ಪಾವತಿಯಾಗುತ್ತಿರುವ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಆಗಬೇಕಿರುವ ಪಾವತಿಯನ್ನು ತಡೆ ಹಿಡಿದು ಪರಿಷ್ಕೃತ ವಿಮಾ ಪರಿಹಾರ ಮೊತ್ತ ಲೆಕ್ಕಾಚಾರದ ನಂತರವೇ ಇತ್ಯರ್ಥಪಡಿಸಲು ಕೋರಿದರು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಅದು ಬೇರೆ ಇತ್ತು, ಅದು DCC ಬ್ಯಾಂಕ್ ಇಲ್ಲಿ ಕೇಳಿದ್ದಾರೆ. ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ರೈತರನ್ನು ನೋಂದಾಯಿಸುವಲ್ಲಿ DCC ಬ್ಯಾಂಕ್ ಶಾಖೆಗಳ ಮುಂಚೂಣಿಯಲ್ಲಿದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ 90ಕ್ಕಿಂತ ಹೆಚ್ಚಿನ ಬ್ಯಾಂಕ್ ಶಾಖೆ ಪ್ರಸ್ತಾವನೆಗಳು ನಮ್ಮ ಬ್ಯಾಂಕ್ ಮುಖಾಂತರ ನೋಂದಾಯಿಸಲಾಗುತ್ತದೆ. ಆದರೆ ವಿಮಾ ಪರಿಹಾರ ಮೊತ್ತ ಮಾತ್ರ ಬೇರೆ ಬ್ಯಾಂಕ್ಗಳಿಗೆ ಹೋಗ್ತಾ ಇದೆ. ಇದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಮುಖಾಂತರ ಆಗ್ತಿದೆ ಅಂತ ನಾವು ಕೇಳಿದಾಗ ಇದನ್ನು ಬಿಟ್ಟು ಬ್ಯಾಂಕ್ ಅಕೌಂಟ್ ಬೇಸ್ಡ್ ಪೇಮೆಂಟ್ ಮಾಡಿ ಅಂತ ಇವ್ರು ಕೇಳಿದ್ರು ಅಂತ ಒಂದು ಹಾಕಿದ್ದಾರೆ. ಅದಾದ ನಂತರ ನಮ್ಮ ಈ ಮೇಲಿನ ಕೋರಿಕೆಯಂತೆ ಹವಾಮಾನ ನಿಯತಾಂಕಗಳ ದಾಖಲಾತಿಯಲ್ಲಿ ಲೋಪದೋಷಗಳಾಗಿದ್ದು ಅದನ್ನು ಸರಿಪಡಿಸಿ 2024-25 ಸಾಲಿನ ಹವಾಮಾನ ಆಧಾರಿತ ಬೆಳೆ ಯೋಜನೆಯಲ್ಲಿ ಪರಿಷ್ಕೃತ ಪರಿಹಾರ ಮೊತ್ತವನ್ನು ಪಾವತಿಸಲು ಹಾಗೂ ಇನ್ನೂರ ಫಲಾನುಭವಿಗಳು ಸದರಿ ಯೋಜನೆಗೆ ನೋಂದಣಿ ಆಗಿರುವ ಬ್ಯಾಂಕ್ ಶಾಖೆಗೆ ವಿಮಾ ಪರಿಹಾರ ಮೊತ್ತವನ್ನು ಪಾವತಿಸಲು ಕ್ರಮವನ್ನು ಸಂಬಂಧಿಸಿದೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕ್ರಮವನ್ನು ವಿಧಿಸಲಾಗಿದೆ. ಇಷ್ಟು ಪಾಯಿಂಟ್ 15 ನಮ್ಮ ಇಲಾಖೆಗೆ ಹೋಗಿದೆ ಸರ್. ಇಲ್ಲೊಂದು ಈಗ ಟೆಂಪರೇಚರ್ ಜಾಸ್ತಿ ಆದ್ರೂ ಉಂಟು, ಮಳೆ ಜಾಸ್ತಿ ಆದ್ರೂ ಉಂಟು. ಅಲ್ಲ, ಮೂರು ಇದೆ. ಮೂರು ಇದೆ. ಸರ್ ಹೇಳ್ತಾರೆ ಬಿಡಿ, ಅದೊಂದು ಹೇಳ್ಬಿಡ್ತಾರೆ. ತಪ್ಪನ್ನು ಯಾವುದಕ್ಕೆ ಯಾವ ತರ ಬರುತ್ತೆ ಅಂತ ಒಂದು ಮೂರು ಇಂಡೆಕ್ಸ್ ಇದೆ ಸರ್. ನಾವು ಟರ್ಮ್ ಶೀಟ್ ಮಾಡುವಾಗ ಯಾವ ಏನೇನು ಸೈಂಟಿಸ್ಟ್ ಇದು ಮಾಡುವಾಗ ನಮ್ಮ ಇಲ್ಲಿ ಕಳೆದ 20-25 ವರ್ಷದಲ್ಲಿ ಯಾವ ಕಾರಣಕ್ಕೆ ಅಡಿಕೆಯಲ್ಲಿ ನಾಶ ಆಗ್ತದೆ. ಒಂದು ಕೊಳೆ ರೋಗದಿಂದ, ಅತಿ ಹೆಚ್ಚು ಮಳೆ ಬಂದಾಗ, ಮತ್ತೊಂದು ಟೆಂಪರೇಚರ್ ಇಂದ. ನಮಗೆ ಬೇಸಿಗೆ ತೀರಾ ಟೆಂಪರೇಚರ್ ಜಾಸ್ತಿ ಆದಾಗ ಬಿಳ್ಳೆ ಉದುರುತ್ತೆ. ಇವೆರಡು ನಮ್ಮ ಡಿಸ್ಟ್ರಿಕ್ಟ್ ಮೇಜರ್ ಇದ್ದ ಪ್ರಾಬ್ಲಮ್ಗಳು. ಇತ್ತೀಚೆಗೆ ಅಡಿಕೆ ಕೊಳೆ ಇದು ಬಂತು, ಯಾವುದು ಎಲೆ ಚುಕ್ಕೆ ರೋಗ. ಹಾಗಾಗಿ ಅನ್ಸೀಸನಲ್ ರೈನ್ಫಾಲ್ ಅಂತ ಇಟ್ಕೊಂಡಿದ್ದೀವಿ. ಈಗ ನಾವು 3 ಇಂಡೆಕ್ಸ್ ಇಟ್ಕೊಂಡಿದ್ದೀವಿ. ಒಂದನೇದು ಎಕ್ಸೆಸ್ ರೈನ್ಫಾಲ್ ಅಂದ್ರೆ ಅತಿ ಹೆಚ್ಚು ಮಳೆ, ಇನ್ನೊಂದು ಅನ್ಸೀಸನಲ್ ರೈನ್ಫಾಲ್ ಅಂದ್ರೆ ಮಳೆಗಾಲ ಅಲ್ಲದೆ ಇರೋ ಟೈಮಲ್ಲಿ ಬರ್ತಕ್ಕಂಥ ಮಳೆ, ಮತ್ತೊಂದು ಹೈ ಟೆಂಪರೇಚರ್. ಎಕ್ಸೆಸ್ ರೈನ್ಫಾಲ್ ಬಂದು ಆಗಸ್ಟಿಂದ ಶುರು ಆಗುತ್ತೆ, ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಕವರ್ ಮಾಡುತ್ತೆ. ಅನ್ಸೀಸನಲ್ ರೈನ್ಫಾಲ್ ಡಿಸೆಂಬರ್, ಜನವರಿ, ಫೆಬ್ರವರಿ ಕವರ್ ಮಾಡುತ್ತೆ. ಮತ್ತು ಹೈ ಟೆಂಪರೇಚರ್ ಮೇ ಮತ್ತೆ ಏಪ್ರಿಲ್ ಮಧ್ಯೆ ಕವರ್ ಮಾಡುತ್ತೆ. ಇಷ್ಟು ಕವರ್ ಸರಿ. ಒಂದು ವಿಷಯ, ಈಗ ನಿಮಗೆ ಬೆಳೆ ವಿಮೆಗೆ ಎಷ್ಟು ವಿಭಾಗಗಳು ಬರ್ತದೆ? ಅವ್ರು ಹೇಳಿದ್ರು ಅನೇಕ ವಿಭಾಗಗಳು. ಯಾವ್ದೆಲ್ಲ ಅಂದ್ರೆ ಪಂಚಾಯತ್, ತೋಟಗಾರಿಕೆ ಇಲಾಖೆ, ಎಷ್ಟು ಇಲಾಖೆಗಳು ಬರ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ನೋಡಿ, ನಮಗೆ ಸೊಸೈಟಿಯಲ್ಲಿ ಕಟ್ತೇವೆ, ಸೈಬರ್ ಅಲ್ಲಿ ಹಣ ಕಟ್ತಾ ಇದ್ದೇವೆ. ಆದರೆ ಅದರ ಅಥಾರಿಟಿ ಅಂದ್ರೆ ವಾರಿಸುದಾರರು ಅಂತ ಹೇಳ್ತಾರಲ್ಲ, ಅದನ್ನು ಕ್ಲೈಮ್ ಮಾಡುದು, ಅದನ್ನ ಆಯ್ಕೆ ಮಾಡುದು, ಕಟ್ಟಿಸಿಕೊಂಡ ಹಣ ಡೆಪಾಸಿಟ್ ಮಾಡುದು, ಇದೆಲ್ಲ ಇನ್ಶೂರೆನ್ಸ್ ಕಂಪನಿಗೆ ಕೊಡುವಂತ ಒಟ್ಟು ಎಷ್ಟು ಇಲಾಖೆಗಳು ಇದೆ, ಅದರ ಇಲಾಖೆಗಳ ಹೆಸರು ಅಂದ್ರೆ ಸರ್, ಈಗ ಫಸ್ಟ್ ಯಾವ್ಯಾವ ಇಲಾಖೆ ಪತ್ರ ಹೇಳ್ಬಿಡ್ತೀವಿ. ಫಸ್ಟ್ ನೋಟಿಫಿಕೇಶನ್ ಮಾಡ್ತಾರೆ. ತಾಲೂಕಿನ ಕೆಳಗಡೆ, ಇಲ್ಲಿ ನಮಗೆ ಜಿಲ್ಲೆ ರಾಜ್ಯದ್ದು ಬೇಡ, ತಾಲೂಕು ಅಲ್ಲ, ಎಲ್ಲ ಕಡೆ ಮತ್ತೆ ಟರ್ಮ್ ಶೀಟ್ ಮಾಡೋದು. ಟರ್ಮ್ ಶೀಟ್ ಮಾಡಕ್ಕೆ ಒಂದು ಕಮಿಟಿ ಇದೆ. ಆ ಕಮಿಟಿಲಿ ತೋಟಗಾರಿಕೆ ಇದೆ, ಕೃಷಿ ಇಲಾಖೆ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, ರೆವೆನ್ಯೂ ಡಿಪಾರ್ಟ್ಮೆಂಟ್, DC ಅವರ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು DC, ಅಧ್ಯಕ್ಷ ಡಿಸ್ಟ್ರಿಕ್ಟ್. ತಾಲೂಕಲ್ಲಿ ಯಾರು ಬರ್ತಾರೆ? ತಾಲೂಕು ತಹಶೀಲ್ದಾರ್. ಆಯ್ತಾ? ಇಷ್ಟು ಇದಾದ್ಮೇಲೆ ಮತ್ತೆ KSNDMC ಅವರು ಇರ್ತಾರೆ. ಇದ್ರಲ್ಲಿ ಏನಾಗುತ್ತೆ, ಟರ್ಮ್ ಶೀಟ್ ಫಸ್ಟ್ ಈ ಕಮಿಟಿಯಲ್ಲಿ ಮಾಡ್ತೀವಿ. ಟರ್ಮ್ ಶೀಟ್ ಯಾವ್ಯಾವ ಬೇಕು ಅಂತ ಸೈಂಟಿಸ್ಟ್ಗಳು ಇರ್ತಾರೆ. ಅದರಲ್ಲಿ ನಮ್ಮ ಲೋಕಲ್ ಯಾವ ಸೈಂಟಿಸ್ಟ್ಗಳು ಇರ್ತಾರೆ, CPC ಸೈಂಟಿಸ್ಟ್ಗಳು ಇರ್ತಾರೆ, HRS ಉಳ್ಳಾಲ ಸೈಂಟಿಸ್ಟ್ ಇರ್ತಾರೆ, KVK ಸೈಂಟಿಸ್ಟ್ ಇರ್ತಾರೆ. ಇವ್ರನ್ನೆಲ್ಲ ರೆಕಮೆಂಡೇಶನ್ ಮಾಡಿದ ಪ್ರಕಾರ ಇದು ಕಂಪ್ಲೀಟ್ ಆಗಿದೆ. ಹೌದು, ಅಷ್ಟು ಆಗ್ತದೆ. ಅಂದ್ರೆ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೆ ನಮ್ಮ ಗೊಂದಲ ಇರೋ ಪ್ರಶ್ನೆ ನಿಮ್ಮನ್ನು ಕೇಳುವ. ಈಗ ನೀವು ಅದರ ವ್ಯವಸ್ಥೆ, ಇದು ಕಮಿಟಿ ಆಯ್ತು, ಆ ಕಮಿಟಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಆಯ್ತು ಅಂತ ತಿಳ್ಕೊಳ್ಳಿ. ಈಗ ಬೆಳೆ ವಿಮೆಯ ಮಳೆ ಆಧಾರ ಇಷ್ಟು ಮಳೆ ಬಂದಿದೆ ಅಂತ ಕೊಡುವಂತ ವರದಿಗಾರ ಯಾವ ವಿಭಾಗ? ಅಲ್ಲ, ನನಗೆ ಬೇಡ ಅದು. ಯಾವ ನಮ್ಮ ಪ್ರಶ್ನೆಗಷ್ಟೇ ಉತ್ತರ ಕೊಡಿ. ನಮಗೆ ಅಷ್ಟು ಓದಿಲ್ಲ. ಇಲ್ಲ, ನಮಗೆ ಗೊತ್ತ. ನಮಗೆ ರಬ್ಬರ್ ತೋಟದ್ದು, ಅಡಿಕೆ ತೋಟದ್ದೇ ನೆನಪು. ಮತ್ತೆ ಲೋನ್ ಕಟ್ಟಬೇಕು, ಅದು ಬಿಟ್ಟು ನೆನಪೇ ಇಲ್ಲ ಬೇರೆ. ಅದಕ್ಕೋಸ್ಕರ ನಾನು ಹೇಳ್ಬೋದು, ನೀವು ನಮ್ಮ ಪ್ರಶ್ನೆಗಷ್ಟೇ ಉತ್ತರ ಕೊಡಿ. ತುಂಬಾ ಹೇಳಿದ್ರೆ ನಮ್ಗೆ ಅರ್ಥ. ಇಲ್ಲ, ನಿಮ್ಮ ಸ್ಥಾನ ನಾವು ಇರ್ತಿದ್ದೆ, ನಾವು ಇಲ್ಲಿರ್ಬೇಕು. ಈಗ ಅದಕ್ಕೋಸ್ಕರ ನನಗೆ ಬೆಳೆ ವಿಮೆ ಇದು ಮಾಡ್ತಿರಲ್ಲ, ಮನೆ ಅದೇ ಅಲ್ವಾ ಆಧಾರ ಮುಖ್ಯವಾಗಿ. ಅದನ್ನು ಯಾವ ವಿಭಾಗದವರು ವರದಿ ನಿಮ್ಮ ತಹಸೀಲ್ದಾರಿಗೆ, ತೋಟಗಾರಿಕೆ ಕೊಡ್ಬೇಕಲ್ಲ ತಹಸೀಲ್ದಾರ್, ಅದು ಯಾರು ಕೊಡುದು? ಯಾವ ವಿಭಾಗ? ಅದು ತಹಶೀಲ್ದಾರಿಗೆ ವರದಿ ಕೊಡಲ್ಲ. KSNDMC ಅವರು ಡೈರೆಕ್ಟ್ ಸ್ಟೇಟ್ ಲೆವೆಲ್ ಡೇಟಾ ಏನು ಅವರು ಡೈರೆಕ್ಟ್ ಕೊಡ್ತಾರೆ. ಮತ್ತೆ ಈ ಕಮಿಟಿಗೆ ಏನು ಪವರ್ ಇರುವಾಗ?
ಕಮಿಟಿಗೆ ಇಲ್ಲಿ ರೈತರ ಅಹವಾಲು ಬಂತು ಅಂದ್ರೆ ಅಕಸ್ಮಾತ್ ಏನಾಗುತ್ತೆ ಕೆಲವೊಮ್ಮೆ ರೈತರದ್ದು ಈ ಪರಿಹಾರ ಬಂದು ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅಂತ ಕೇಸ್ಗಳು ರಿಸಾಲ್ವ್ ಮಾಡೋಕ್ಕೆ ಕಮಿಟಿ ಇದೆ. ಆ ಕೇಸ್ಗಳು ಈಗ ನೋಡಿ, ಆ ವರದಿ ಈಗ ನೀವು ಹೇಳ್ತಿದ್ರೆ ಹವಾಮಾನ ಕೊಡುವಂತ ಅವರು ಈಗ ಕಳೆದ ನಾವು ಓದಿಲ್ಲ, ನಾ ಹೇಳಿದ್ದೇನೆ ಸ್ವಲ್ಪ ಅಭ್ಯಾಸ ಗೊತ್ತಿರೋದು ವಿದ್ಯಾಭ್ಯಾಸ ಅವ್ರ ಮತ್ತೆ ಕೇಳ್ತಾರೆ, ಇವರು ಕೇಳ್ತಾರೆ, ಅವರು ಕೇಳ್ತಾರೆ. ಇಲ್ಲಿ ಒಂದಾಯ್ತು, ಎರಡಿದೆ. ನಮಗೆ ಗೊತ್ತಿರುವ ಪ್ರಶ್ನೆ ನಾವು ಕ್ಲಾರಿಟಿ ಮಾಡ್ಕೊಡ್ಬೇಕಲ್ಲ. ಒಂದಾದ್ರೆ ಈಗ ಅವರೇನಾದ್ರೂ ವರದಿ ಕೊಡ್ಲಿಲ್ಲ, ನಾನು ನಿಮ್ಮಾಗಿ ನಾವು ಸರ್ವೆ ಮಾಡಿದ್ದೇವೆ, ಹೋದ ಕಡೆ ನಿಮ್ಮ ಮಾಪನವೇ ಇಲ್ಲ. ಕೆಲವೊಂದು ಮಾಪನ ಟ್ಯಾರಿಸ್ ಅಡಿಯಲ್ಲಿ ಇಟ್ಟಿದ್ದಾರೆ, ಪಂಚಾಯತ್ ಟ್ಯಾರಿಸ್ ಅಡಿಯಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಕಡೆ ಪಂಚಾಯತ್ ಅಧ್ಯಕ್ಷರು ವಿಡಿಯೋ ಹೇಳ್ತಾರೆ, ಏನು 500 ರೂಪಾಯಿ ಕೊಡೋದು ಆ ವ್ಯಕ್ತಿಗೆ ಅದನ್ನು ಗುರುತು ಮಾಡೋದಕ್ಕೆ, ಅದು ದುಡ್ಡೇ ಕೊಡ್ಲಿಲ್ಲ, 6 ತಿಂಗಳಿಂದ ವರದಿಯೇ ಕೊಡ್ಲಿಲ್ಲ. ಅಂದ್ರೆ ಅವರ ಇದು ಅಧಿಕೃತ, ನೀವು ಮಾಧ್ಯಮದವರು ಇದ್ದಾರೆ, ಅವರು ಸಹ ಸರ್ವೆ ಮಾಡ್ತಾರೆ. ನೀವು ಸುಳ್ಳು ಹೇಳುವಾಗಿಲ್ಲ, ನಾನು ಸುಳ್ಳು ಹೇಳುವಾಗಿಲ್ಲ. ಹಾಗೆ ಆ ಪ್ರಕಾರದಲ್ಲಿ ಈ ಸರ್ವೆ ಮಾಡಿದ್ದು ವೈಫಲ್ಯ ಅಂತ ನಮ್ಮ ಇದು ಆರೋಪ ನಮ್ದು. ನೀವು ಅದಕ್ಕೆ ಏನ್ ಹೇಳ್ತೀರಿ? ಅವರು ಕೊಟ್ಟ ಸರ್ವೆ ಸರಿ ಇದೆ ಅಂತ ಹೇಳ್ತೀರಾ, ಸರಿ ಇಲ್ಲ ಅಂತ ಹೇಳ್ತೀರಾ? ಸರಿ ಇದೆ ಸರಿ ಇಲ್ಲ ಅಥಾರಿಟಿ ನಾವು ನಿಮ್ಮ ಏನು ಬಂದಿದೆ ಸರ್, ಇದನ್ನ ನಾವು ಹಾಕಿದ್ದೀವಿ. ಅಲ್ಲ, ಅವರು ಕಳೆದ ಬಾರಿ ಈಗ ನಮಗೆ ಕೋಟಿಯಲ್ಲಿ ನಮಗೆ ಕೋಟಿ ಗೊತ್ತೇ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಅಷ್ಟೇ ಗೊತ್ತಿರುತ್ತೆ. ಈಗ ಕಳೆದ ವರ್ಷದ 2024ರಲ್ಲಿ ಆ ಬೆಲೆ ವಿಮೆ ಒಬ್ಬ ರೈತನಿಗೆ ಕ್ರೆಡಿಟ್ ಆಗಿದೆ ಅಲ್ಲ, ಅದರ ಮೊತ್ತಕ್ಕಿಂತ ಈ ಸಲ ಕಡಿಮೆ ಆಗ್ತಾ ಇದೆಯಾ, ಜಾಸ್ತಿ ಆಗ್ತಾ ಕಡಿಮೆ ಇದೆಯಾ? ಆಗ್ತದೆ. ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಸರಿ, ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದೇನೆ. ಕಳೆದ ಬಾರಿಗಿಂತ ಕಡಿಮೆ ಆಗ್ತಾ ಇದೆ. ನಾನು ರೈತರ ಹತ್ರ ಕೇಳ್ತಿದ್ದೇನೆ, ಕಳೆದ ಬಾರಿಗಿಂತ ಮಳೆ ಜಾಸ್ತಿ ಆಗ್ತಾ ಉಂಟೆ ಈಗ, ಅಥವಾ ರೋಗಗಳು ಜಾಸ್ತಿ ಆಗ್ತಾ ಇದೆಯವಾ, ಕಡಿಮೆ ಆಗ್ತಾ ಇದೆಯವಾ? ಯಾಕೆ ಬೆಲೆ ವಿಮೆ ಕಡಿಮೆ ಬರ್ತಾ ಇರುವುದು? ಅದಕ್ಕೆ ನೀವು ಇದಕ್ಕೆ ಒಂದು ರೀಸನ್ ಏನಿರ್ಬೋದು ಅಂತ ಅಂದ್ರೆ 23-24 ಟರ್ಮ್ ಶೀಟ್ ಶುರು ಆಗಿರೋದು ಆಗಸ್ಟ್ 23ರಿಂದ ಸರ್. ನಿಮ್ಗೆ ಗೊತ್ತಿರ್ಬೋದು 23-24 ಬರಗಾಲ, ಮಳೆ ಇರಲಿಲ್ಲ, ಅದು ಕೂಡ ಪೇಔಟ್. ಯಾಕೆ ಪೇಔಟ್ ಆಯ್ತು ಅಂದ್ರೆ 24 ಜೂನ್ ಜುಲೈ ಇದೆಯಲ್ಲ, 23-24ನೇ ಸಾರಿ ಸೇರ್ಕೊಂಡಿದ್ರು. 24 ಜೂನ್ ಜುಲೈ ಮಳೆ ವಿಪರೀತ ಆಗಿತ್ತು, ಹಾಗಾಗಿ ಅಲ್ಲಿ ಪೇಔಟ್ ಆಯ್ತು. ಅದೇ ನಿಮ್ಗೆ ಆಗಸ್ಟ್ 23 ಆಗಸ್ಟ್ ಸೆಪ್ಟೆಂಬರ್ ನಮಗೆ ಮಳೆ ಇರಲಿಲ್ಲ, ಏನು ಪೇಔಟ್ ಆಗಿಲ್ಲ. ಲಾಸ್ಟ್ ಇಯರ್ 23-24 ಯಾಕೆ ಪೇಔಟ್ ಆಯ್ತು ಅಂದ್ರೆ 24 ಜೂನ್ ಜುಲೈಲಿ ಏನ್ ಮಳೆ ಆಯ್ತು ಅದು ಅಲ್ಲಿ ಹಿಂದಿನ ವರ್ಷ ಪೇಔಟ್ ಆಯ್ತು. ಆ ಜೂನ್ ಜುಲೈ ಇಲ್ಲಿ ಸೇರ್ಕೊಂಡಿಲ್ಲ ಈ ಸರಿ. ಇನ್ನೊಂದು ಸ್ಟೆಪ್ಪಿಗೆ 23 ಅದೇ ನಮ್ಮನ್ನ ಮುಳುಗಿಸುವಂತ ತಂತ್ರ ಅಂತ ಹೇಳುವುದು. ಇನ್ಶೂರೆನ್ಸ್ ಕಂಪನಿಯವರಿಗೆ ನೀವು ಯಾಕೆ ಅದನ್ನ ಚೇಂಜ್ ಮಾಡಿ ಯಾವ ತಿಂಗಳು ನೀವು ಮೊದಲು ಮಾಡಿದಾಗೆ ಮಾಡಬೇಕಿತ್ತು. ಆ ಟರ್ಮ್ ಶೀಟ್ 25ನೇ ಸಾಲಿಗೆ ಬಂದಿದೆಯಲ್ಲ, 24ಕ್ಕೆ ಬಂದಿದೆಯಲ್ಲ, ಅದು ಸೇಮ್ ಅಲ್ಲ ಅದು. ಈಗ ಅಲ್ಲಿ 2 ವರ್ಷ ಇರುತ್ತೆ ಸರ್. 2 ತಿಂಗಳು ಅಲ್ಲಿ ಹೋಗಿದ್ದು 23-24ಕ್ಕೆ ಪುನಃ ಸೇರ್ತದಲ್ಲ, ಹಾಗಾಗಿ ಅದು ಸೇಮ್ ಅಲ್ಲ ಅದು. ಈಗ ವ್ಯತ್ಯಾಸಗಳು ನನಗೆ ತಿಳಿದಾಗೆ, ಈಗ ಸುಳ್ಯದಲ್ಲಿ ನನ್ನ ಅಂದಾಜು ಅಡಿಕೆಗೆ 27,000 ಆ ಎವರೇಜ್ ಅಲ್ಲಿ ಬಂದಿದೆ. ಸಾಮಾನ್ಯ ಮಳೆ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಮೂಡಬಿದ್ರಿ ಮತ್ತು ಮೂಡಬಿದ್ರಿಯಲ್ಲಿ ನಾರ್ಮಲ್ ಮಳೆ 4,009.5, ಆಕ್ಚುಯಲ್ ಬಂದದ್ದು 5,043 ಮಿಲಿಮೀಟರ್. ಸುಳ್ಯದಲ್ಲಿ 3,592 ನಾರ್ಮಲ್, ಆಕ್ಚುಯಲ್ ಬಿದ್ದದ್ದು 4,458. ಸಣ್ಣ ವ್ಯತ್ಯಾಸಗಳು. ಆದ್ರೆ ಇಲ್ಲಿಯ ರೈತರಿಗೆ ಬಂದದ್ದು ಮತ್ತು ಮೂಡಬಿದ್ರಿಯ ರೈತರಿಗೆ ಬಂದದ್ದು ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಹೆಕ್ಟೇರಿಗೆ 27-30 ಆಸ್ಪಾಸ್ ಅಲ್ಲಿ ಇದೆ, ಅಲ್ಲಿ 90 ಆಸ್ಪಾಸ್ ಇದೆ. ಮಳೆಯಲ್ಲಿ ವ್ಯತ್ಯಾಸಗಳಿಲ್ಲ, ಸಣ್ಣ ವ್ಯತ್ಯಾಸಗಳು. 10,000 ಹೆಚ್ಚು ಕಡಿಮೆ ಬರ್ಬೋದು, ಇಲ್ಲಿ ಜಾಸ್ತಿ ಬಂದಿದೆ. ಅದು ಯಾಕೆ, ಯಾವ ರೀತಿ ಮೂಡಬಿದ್ರಿಗೆ ಯಾಕೆ ಜಾಸ್ತಿ ಹೋಯಿತು ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಬಹಳ ವ್ಯತ್ಯಾಸಗಳು ಮಳೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವುದಿಲ್ಲ. 100-200 ಮಿಲಿಮೀಟರ್ ಮಳೆಗಳು ವ್ಯತ್ಯಾಸಗಳು ಬರ್ಬೋದು. ಯಾಕೆ ಇದು ಬಂದಿರುವಂತದ್ದು ಅಂತ ಈಗ ನಿಮ್ಮ ಏನು KSN MDC ಕರ್ನಾಟಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಲ್ಲಿ ಆಗಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ವ್ಯತ್ಯಾಸಗಳ, ತೋಟಗಾರಿಕಾ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ರಿಪೋರ್ಟ್ ಏನು ವ್ಯತ್ಯಾಸಗಳು, ಅಥವಾ ನೀವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ಮರೆಮಾಚಿ ಏನು ಟಾಟಾ AIG ವಿಮಾ ಸಂಸ್ಥೆಯವರು ಏನಾದ್ರು ಜನರಿಗೆ ಟೋಪಿ ಹಾಕಿದಾರ? ಇದರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕು. ಇಷ್ಟರವರೆಗೆ ಯಾರು
ತೋಟಗಾರಿಕಾ ಇಲಾಖೆಯವರು ನೀವು ಸರಿಯಾದ ಸ್ಪಷ್ಟೀಕರಣ ಕೊಡ್ಲಿಲ್ಲ. ಏನು ಸಂಬಂಧಪಟ್ಟ DC ಆಗಿರ್ಬೋದು, ತಹಶೀಲ್ದಾರ್ AC ಗಳು ಇಷ್ಟರವರೆಗೆ ಯಾವುದೇ ಇದನ್ನ ಕೊಡ್ಲಿಲ್ಲ. ಯಾಕೆ? ಈಗ ಅವ್ರು ಹೇಳಿದಾಗೆ ನಮಗೇನು ಪ್ರತಿಭಟನೆ ಮಾಡುವ ಇದುವೇ ಗೊತ್ತಿಲ್ವಾ, ಅಥವಾ ನಮ್ಮ ಹೆದರಿಕೆ ಇಲ್ವಾ, ಅಥವಾ ಇಲ್ಲಿಯ ಜನಪ್ರತಿನಿಧಿಗಳಿಂದ ಏನು ಹೆದರಿಕೆ ಇಲ್ವಾ ಇಲಾಖೆಗಳಿಗೆ? ಇದು ನಮಗೆ ಪ್ರಶ್ನೆಗಳು ಇವತ್ತು ರೈತರಿಗೆ ಬಂದಿರುವಂತದ್ದು. ಇದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗದೆ ಇಲ್ಲಿ ಸುಳ್ಯದ ರೈತ ಬಿಡೋದಿಲ್ಲ, ಅದನ್ನು ತಿಳ್ಕೊಂಡಿದ್ದೀವಿ. ನೀವು ಇದರ ಹಿಂದೆ ಯಾಕಂತ ಹೇಳಿದ್ರೆ ಇವತ್ತು 2000ಕ್ಕಿಂತ ಹೆಚ್ಚು ಮಳೆ ಮಾಪಕಗಳು ಸರಿ ಇಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಸರಿ ಮಾಡ್ಬೇಕಾದಲ್ಲ ನಿಮ್ಮ ಇಲಾಖೆಗಳು. ಇವತ್ತು KSN DMC ಇರ್ಬೋದು, ಅಥವಾ DC ಅವರು ಇರ್ಬೋದು, ಅಥವಾ ನಿಮ್ಮ DD ಅವರು ಇರ್ಬೋದು, ಇದರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಿತ್ತು, ಇದನ್ನ ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ? ಇದು ನಮಗೆ ಉತ್ತರ ಬೇಕು. ಇದು ನೀವು ಎಷ್ಟು ಇದರ ಬಗ್ಗೆ ಬೇಜವಾಬ್ದಾರಿ ಅಂತ ಹೇಳಿದ್ರೆ, ಇವತ್ತು ರೈತರು ಪ್ರತಿಭಟನೆ ಮಾಡ್ತಾರೆ, ತಹಶೀಲ್ದಾರ್ ಇಲ್ಲ, ಯಾರು ಇಲ್ಲ, ಇಲ್ಲಿಯ DC ಕೇಳುವವರಿಲ್ಲ. ಯಾಕೆ ಇದು ಹೀಗೆ ಆಗ್ತಾ ಇದೆ? ಇದರ ಬಗ್ಗೆ ನಮಗೆ ಸ್ಪಷ್ಟವಾದ ಉತ್ತರ ಬೇಕು. ನಾವು ಹೆಚ್ಚು ನಮಗೆ ಬರಬೇಕು ಅಂತಿಲ್ಲ. ಇವತ್ತು ರೈತರಿಗೆ ತೊಂದರೆ ಆಗಿದೆ, ಕೊಳೆ ರೋಗ ಬಂದಿದೆ, ರೈತರಿಗೆ ಫಸಲು ನಾಶ ಆಗಿದೆ. ಇವತ್ತು ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಏನು ಬೆಳೆ ವಿಮೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ರೈತರು ಈ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸುವ ಸಂದರ್ಭದಲ್ಲಿ ರೈತರಿಗೆ ಸರ್ಕಾರದಿಂದ ಏನಾದರೂ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಇವತ್ತು ಈ ಏನು ಕ್ರಾಪ್ ಇನ್ಶೂರೆನ್ಸ್ ಅನ್ನು ಮಾಡಿರುವಂತದ್ದು. ಇದಕ್ಕೆ ರೈತರಿಗೆ ಇವತ್ತು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಕೇಳುವವರು ಯಾರು? ಇಲಾಖೆಗಳನ್ನ ಕೇಳುವವರು ಯಾರು? ಈ ಪ್ರತಿಭಟನೆ ಕೂರಬೇಕಾದ ಅವಶ್ಯಕತೆ ಇದೆಯಾ? ಸ್ಪಷ್ಟವಾದಂತ ಉತ್ತರಗಳು ನಮಗೆ ಬೇಕು. ಇಲ್ಲ ಅಂತ ಹೇಳಿದ್ರೆ 1 ವಾರದ ಒಳಗಡೆ ನಮಗೆ ಏನಾದರೂ ಸರಿ ಕಾಣಲಿಲ್ಲ ಅಂತ ಹೇಳಿದ್ರೆ ನಾವು DC ಆಫೀಸ್ಗೆ DC ಚಲೋ ಕೂತ್ಕೊಳ್ತೇವೆ, ಅಲ್ಲಿಯೇ ಕೂತ್ಕೊಳ್ತೇವೆ. ಇವತ್ತೇನು ನಾವು ಇಲ್ಲಿ ಕೂತ್ಕೊಳ್ತೇವೋ 1 ವಾರದ ಒಳಗಡೆ ನಮಗೆ ಸರಿಯಾದ ಉತ್ತರಗಳು ಇಲ್ಲ ಅಂತ ಹೇಳಿದ್ರೆ ನಾವು 100% DC ಆಫೀಸಲ್ಲಿ ಕೂತ್ಕೊಳ್ತೇವೆ. ಯಾವುದೇ ಕೆಲಸ ಕಾರ್ಯಗಳಾಗದಾಗೆ. ಸುಳ್ಯದ ರೈತ ಅವತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟದ 100 ವರ್ಷದ ಹಿಂದೆ ಸುಳ್ಯದಿಂದ ಪ್ರಾರಂಭ ಆಗಿದೆ. ಇವತ್ತು ರೈತರ ಕಿಚ್ಚು ಸುಳ್ಯದಿಂದಲೇ ಪ್ರಾರಂಭ ಆಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಬರ್ತದೆ, ನಾವು ಪ್ರತಿಭಟನೆ ಮಾಡಿದ್ರೆ ತಹಶೀಲ್ದಾರೇ ಇಲ್ಲ ನಮ್ಮಲ್ಲಿ. ಅದೇ ನಾವು ಏನು ಹೇಳಿದ್ದು, ಇದಕ್ಕೆ ಸ್ಪಷ್ಟವಾದಂತ ಉತ್ತರಗಳು ನಮಗೆ ಬೇಕು. ಮೊನ್ನೆ ನೀವು 12ನೇ ತಾರೀಕಿಗೆ DCC ಬ್ಯಾಂಕ್ ಅಲ್ಲಿ ಮೀಟಿಂಗ್ ಆಗಿದೆ. ಆಗ ನಾವು ಸಂತೋಷ ಅಂದ್ರೆ ಸುಳ್ಯ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೋಗಿದ್ವಿ. ಅದಕ್ಕೆ ಪೂರಕವಾಗಿ ಲೆಟರ್ ಬರ್ದಿದ್ದಾರೆ ಗೌರ್ಮೆಂಟ್ಗೆ, ಅದನ್ನ ಹೇಳ್ತೀವಿ. ಬಟ್ ನಿಮ್ಮ ಅಭಿಪ್ರಾಯ ಏನಂತ ಬರ್ತಿದ್ದೀರಾ? ಈಗ ನಮ್ಮ ಅಭಿಪ್ರಾಯವನ್ನು ಹೀಗೆ ಒತ್ತಾಯ ಮಾಡಿದ್ರೆ ನೀವು ಗೌರ್ಮೆಂಟ್ಗೆ ಬರ್ತಿದ್ದೀರಿ. ಬಟ್ ನಿಮ್ಮ ಅಭಿಪ್ರಾಯ ಏನು? ಈಗ ಯಾಕೆಂತ ಹೇಳಿದ್ರೆ 23ರಲ್ಲಿ ಎಷ್ಟು ಮಳೆ ಬಂದಿದೆ, 22ರಲ್ಲಿ ಎಷ್ಟು ಮಳೆ ಬಂದಿದೆ, ದಾಖಲಾತಿ ನಿಮ್ಮ ಹತ್ರ ಇದೆ. 22ರಲ್ಲಿ ಬಂದಿರತಕ್ಕಂಥ ಮಳೆ, 23ನೇ ಇಸ್ವಿಲಿ ಬಂದಿರತಕ್ಕಂಥ ಮಳೆ ದಾಖಲಾತಿ ನಿಮ್ಮ ಹತ್ರ ಇದೆ. 24ರದ್ದು ಇದೆ, 25 ಸಿಗ್ಲೇಬೇಕೀಗ, ಹೌದಲ್ಲ? ಈಗ ಇದನ್ನೆಲ್ಲ ಕಂಪೇರ್ ಮಾಡಿದಾಗ ಮಳೆ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಹೇಳಿದ್ವಿ. ಅದು ನಮ್ಮ ಅಭಿಪ್ರಾಯ ಆಗಿತ್ತು. ನಿಮ್ಮದೇನು? ನಿಮ್ಮ ರಿಪೋರ್ಟ್ ಏನು? ನಿಮ್ಮ ಅಭಿಪ್ರಾಯ ಏನು? ಈಗ ನಾವು DCC ಬ್ಯಾಂಕ್ ಅಲ್ಲಿ ಕೇಳಿದ್ವಿ ಮೊನ್ನೆ, ಮಳೆ ಜಾಸ್ತಿ ಆಗಿದೆ ಅಂತ ನೀವು ನಮಗೆ ಬರ್ತು ಕೊಡ್ತೀರಾ? ಅಥೆಂಟಿಕೇಟ್ ಮಾಡಿ ಕೊಡ್ತೀರಾ? ನಮಗೆ ಸಾಕಿದು ಕನ್ಸ್ಯೂಮರ್ ಕೋರ್ಟ್ ಹೋಗ್ಬೋದು ನಾವು ಇಟ್ಕೊಂಡು. ನೀವೇ ನಿಮ್ಮ ದಾಖಲಾತಿ ಮೂಲಕ ಮಳೆ ಜಾಸ್ತಿ ಆಗಿದೆ, ಪ್ರೀಮಿಯಂ ವಿಷಯ ಬೇಡ ನಿಮಗೆ, ಯಾಕೆಂದ್ರೆ ಇನ್ಶೂರೆನ್ಸ್ ಕಂಪನಿ ಮಳೆ ಜಾಸ್ತಿ ಆಗಿದೆ ಇನ್ಶೂರೆನ್ಸ್ ಕೊಟ್ಟಿದ್ರೆ ಸಾಕಿತ್ರ ನಮಗೆ ಕನ್ಸ್ಯೂಮರ್ ಕೋರ್ಟ್ ಹೋಗ್ಲಿಕ್ಕೆ ಈ ವಿಷಯ. ಮತ್ತೆ ಇನ್ನೊಂದು ವಿಷಯ ಹರ್ಷಣ, ಈಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಒಬ್ರಿಗೆ ಎಲ್ಲರಿಗೂ ಒಂದು ಸಲ ಆಗಲಿಕ್ಕೆ ಸಾಧ್ಯ ಇದೆಯಾ? ಸುಳ್ಯ ತಾಲೂಕು ಇರುವಂತಹ ಗ್ರಾಮ ಪಂಚಾಯತ್ ಎಲ್ಲಾ ಕಡೆ ಈ ಮಳೆ ಮಾಪನ ಏಕಕಾಲಕ್ಕೆ ಸ್ಥಗಿತಗೊಳಿಸಲು ಸಾಧ್ಯ ಇದೆಯಾ? ಶಟ್ ಡೌನ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಎಲ್ಲೇ 1-2 ಕಡೆ ಆಗಿರ್ಬೋದು. ಆದರೆ ಈ ರಿಪೋರ್ಟ್ ಖಂಡಿತವಾಗಿ ತಿಳಿಸಿದ್ದಾರೆ ಪಕ್ಕ. ಇಲ್ಲದಿದ್ರೆ ಇದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಇನ್ಫಾರ್ಮೇಶನ್ ಇದೆ, ಇನ್ಸೂರೆನ್ಸ್ ಆಲ್ರೆಡಿ ಜಾಸ್ತಿ ಬರಬೇಕಾಗಿತ್ತು. ಈ ರಿಪೋರ್ಟ್ ಅನ್ನು ತಿಳಿಸಿದ ಕಾರಣ ಇಷ್ಟು ಅಂತ ಏನಂದ್ರೆ ಪ್ರೀಮಿಯಂ ಕಮ್ಮಿ ಬಂದಿದೆ, ಪೇಔಟ್ ಕಮ್ಮಿ ಆಗಿದೆ ಅಂತ ಪಕ್ಕ ರಿಪೋರ್ಟ್ ಇದೆ. ಅದಕ್ಕೋಸ್ಕರ ನಮಗೆ ನೀವು ನಿಮ್ಮ ಇಲಾಖೆಯಿಂದ ಈ ವರ್ಷ ಬಂದಿರತಕ್ಕಂಥ ಮಳೆ, ಕಳೆದ ವರ್ಷ ಬಂದಿರತಕ್ಕಂಥ ಮಳೆ ಅಂದ್ರೆ 23ಕ್ಕಿಂತ 24 ಜಾಸ್ತಿ ಬಂದಿದೆ ಅಂತ ಹೇಳಿರೋದು ನಮಗೆ ರಿಪೋರ್ಟ್ ಬೇಕು. ನಿಮ್ಮ ಸೈಡಿಂದ ಅಟೆಸ್ಟೆಡ್ ರಿಪೋರ್ಟ್ ಬೇಕು. ಆ ರಿಪೋರ್ಟ್ ಸಿಕ್ಕಿದ್ರೆ ಖಂಡಿತವಾಗೂ ನಾವು ಕಾನೂನು ಮುಖಾಂತರ ಹೋಗ್ಬೋದು, ಹೋರಾಟ ಮಾಡ್ಬೋದು. ಖಾಲಿ ಹೋರಾಟದಿಂದ ಅಲ್ಲ, ಕಾನೂನು ಮುಖಾಂತರವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೆ ಕೂಡ ಒಂದು ಬೆಂಬಲ ಮತ್ತೊಂದು ಏನಂತ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಖಾಲಿ ಇಷ್ಟರಿಂದ ಮಾತ್ರ ನಾವು ಬಾಯಿ ಮಾತಿ ಸಾಧ್ಯ ಯಾವುದು ನಡಲಿಕ್ಕಿಲ್ಲ. ಕಾನೂನು ಮುಖಾಂತರ ಹೋರಾಟ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಬದ್ಧವಾಗಿದ್ದೀರಾ?
ಈ ಮಳೆ ಜಾಸ್ತಿ ರಿಪೋರ್ಟ್ ಕೊಡಿ, ನೀವು ಬದ್ಧವಾಗಿದ್ದೀರಾ, ನಿಮ್ಮ ಡಿಪಾರ್ಟ್ಮೆಂಟ್ ಬದ್ಧವಾಗಿದೆಯಾ? ಅಧಿಕೃತವಾಗಿ ಮಳೆ ಮಹಾಪೌರ ಸರ್ಕಾರದಲ್ಲಿ ನಿರ್ಧರಿಸುವ ತೋಟಗಾರಿಕೆ ಇಲಾಖೆನೆಲ್ಲ ರೆವಿನ್ಯೂ ಅದು ಗೊತ್ತಿದೆ ನಮ್ಗೆ. KSMDC ನಾವು ಏನು ಡೇಟಾ ನಿಮ್ಗೆ ನೀವು ತಾವು ಕೇಳಿದ್ರು KSMDC ಅದು ಡೇಟಾ ಪರ್ ಡೇ ಪರ್ ಅವರ್ ತಗೊಂಡು ತಮ್ಗೆ ಕೊಡ್ಬೇಕು. ನಾವು ಇವತ್ತು ಪ್ರತಿಭಟನೆ ಸೇರಿರೋದು ನಿಮ್ಮನ್ನು ಮಾತ್ರ ಅಲ್ಲ ಉತ್ತರ ಕೊಡ್ಲಿಕ್ಕೆ. ಒಟ್ಟು ಇದಕ್ಕೆ ಸಂಬಂಧಪಟ್ಟ ವರದಿಗಳು ಎಲ್ಲವೂ ನಮಗೆ ಬೇಕಿತ್ತು. ನಮಗೆ ಸರಿಯಾದ ಉತ್ತರ ಕೊಡ್ಲೇಬೇಕಿತ್ತು. ಯಾವ ಇಲಾಖೆ ಉಂಟು ಆ ಇಲಾಖೆಯಿಂದ ನಮಗೆ ಮಾಹಿತಿ ಕೊಡ್ಬೇಕಿತ್ತು. ಅದು ಆಗ್ತಾ ಇಲ್ಲ ಈಗ. ಈಗ ಸುಭದ್ರಣ್ಣ ವಿಕ್ರಮ್ ಅವರು ಹೇಳಿದ ಹಾಗೆ ನಮ್ಮದು ಒಂದು ನಿಮಿಷ ಇಲ್ಲಿ ಒಂದು ನಡುವಿನಲ್ಲಿ ಒಂದು ಪ್ರಹಸನ ಆಯಿತು. ಹೆಚ್ಚಿನ ಅಂಶ ತಹಶೀಲ್ದಾರರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಹೇಳಿದ್ರಂತೆ ಪ್ರತಿಭಟನೆ ಮನವಿ ಕೊಟ್ಟು ಇಲ್ಲಿ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಕೈಗೊಳ್ಳೋದು ಅಂತ. ಕಾನೂನು ಪ್ರಕಾರ ಪ್ರತಿಭಟನೆ ಮಾಡುವಂತ ಹಕ್ಕು ರೈತರಿಗಿದೆ, ಗ್ರಾಮಸ್ಥರಿಗಿದೆ, ಸಾಕಾಗಿದ್ರೆ ಯಾರಾದ್ರೂ ಅಷ್ಟು ಇದಿದ್ರೆ ಕೇಸ್ ಹಾಕೋದಿದ್ರೆ ಹಾಕಿ. ಪೊಲೀಸ್ ಇಲಾಖೆಯವರು ಹಾಕುವ ಏನಾದ್ರೂ ನಾವು ಇಲ್ಲಿ ಅಹಿತಕರ ಘಟನೆ ಮಾಡುದಿದ್ರೆ ನೀವು ಕೇಸ್ ಹಾಕಿ. ಅದನ್ನು ಬಿಟ್ಟುಕೊಂಡು ಇಲ್ಲಿ ಏನಾದ್ರೂ ನಮ್ಮ ಮೇಲೆ ಕೇಸ್ ಹಾಕುದಿದ್ರೆ ನೀವು ಇಲ್ಲಿ ಇವತ್ತು ಕಾಣುವಂತದ್ದು 100 ಜನ, ನೀವು 10,000 ಜನವನ್ನ ಸುಳ್ಯದಲ್ಲಿ ಕಾಣ್ಬೇಕಾಗ್ತದೆ ಅಂತ ಹೇಳುವಂತ ಎಚ್ಚರಿಕೆ ಹಾಕಿಕೊಡುವ. ತಹಶೀಲ್ದಾರ್ ಇರ್ಲಿ, ಪೊಲೀಸ್ ಇಲಾಖೆ ಇರ್ಲಿ, ಹಾಕುದಾದ್ರೆ ಹಾಕಿ. ನಾವು ಯಾವ್ದಕ್ಕೂ ಸಿದ್ಧರಾಗಿ ಬಂದಿರುವಂತದ್ದು. ನಮಗೂ ಹಲವಾರು ಕೇಸ್ಗಳಿದೆ, ಅದರಲ್ಲಿ 10ರೊಟ್ಟಿಗೆ 11 ಕೇಸ್ ನಾವು ತಗೊಳ್ತೇವೆ. ಯಾರು ಕೊಡುವಾಗ ಕಾಸು ಹಾಕುವವರು ಹಾಕಿ, ಕೇಸ್ ಹಾಕುವವರು ಹಾಕ್ಬೇಕು. ಹೆದರಿಕೆ ಇರುವವರು ಇಲ್ಲಿ ಹೋಗ್ಬೋದು, ತೊಂದ್ರೆ ಇಲ್ಲ, ಕೇಸ್ ಆಗ್ತದೆ ಅಂತ ಹೇಳಿ ನಾವು 100% ಕೇಸ್ ಹಾಕ್ತೀವಿ ಅಂತ ಹೇಳುವಂತದ್ದು ಹಿಂದೇನಿಲ್ಲ, ಇಲ್ಲಿ ಕೂತಾದ್ರು ತಹಶೀಲ್ದಾರ್ ಜನರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ದಬ್ಬಾಳಿಕೆ ಯಾರದು ತಹಶೀಲ್ದಾರ್? ನಾವು ಯಾರೇ ಬಂದಂತ ಊರಿನವರಿಗೆ ಯಾರಿಗೂ ನಾವು ದಾರಿಯನ್ನು ಬಿಟ್ಟು ಕೊಡದೆ ನಾವು ಯಾರಿಗೂ ತೊಂದರೆ ಕೊಡುದು ಬೇಡ. ದಾರಿಯನ್ನು ನಾವು ಬಿಟ್ಟು ಕೊಡುವ, ನಾವು ದಾರಿಯನ್ನು ಬಿಟ್ಟು ಕೊಟ್ಟಿದ್ದೇವೆ, ಕೊಟ್ಟಿದ್ದೇವೆ. ಮಾಡುದಾದ್ರೆ ಮಾಡಿ ನೋಡುವ. ಅಲ್ಲ, ತಾಲೂಕಿನ ದಂಡಾಧಿಕಾರಿಗಳಿಗೆ ಪೊಲೀಸರಿಗೆ ಆರ್ಡರ್ ಮಾಡ್ಲಿಕ್ಕೆ ಹೌದು ಯೋಗ್ಯತೆಗೆ ಇವರಿಗೆ ಪೊಲೀಸರಿಗೆ ಅವರೊಮ್ಮೆ ನಗರವನ್ನು ಸರಿಯಾಗಿ ನೋಡಿಕೊಂಡು ಮತ್ತೆ